ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ತುಂಬ ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ನಡೀತಾ ಇದೆ. ನೀವು ಅಕಾಡೆಮಿ ಅಧ್ಯಕ್ಷರು, ಆ ಖುಷಿಯನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದಾರೆ? ಭಾಷೆಯವರು ಕೂಡ ಬಂದಿದ್ದಾರೆ, ಇವತ್ತು ಅಮರನ ಡೈರೆಕ್ಟರ್ ಬಂದರು, ನಮಗೂ ಕೂಡ ಹೆಮ್ಮೆ. ಇದೆಲ್ಲವನ್ನು ಕೂಡ ನಾವು ನೋಡೋಕೆ ಚೆಂದ ಅನಿಸ್ತಾ ಇದೆ. ನಿಮ್ಮ ಮಾತು. ನಾವು ಈ ಉದ್ದೇಶ ಇಟ್ಕೊಂಡೆ ಈ ವರ್ಷ ನಾನು ಪರ್ಟಿಕ್ಯುಲರಾಗಿ ಹೈಲೈಟ್ ಅಂದ್ಕೊಂಡಿದ್ದೆ. ಬಿಫೋರ್ ಸ್ಟಾರ್ಟಿಂಗ್ ದ ಫಿಲ್ಮ್ ಫೆಸ್ಟಿವಲ್ ನಾವು ಅಂದ್ಕೊಂಡಿದ್ದೆ ಅಷ್ಟೇ. ಈ ಸರ್ತಿ ಯಂಗ್ಸ್ಟರ್ಸ್ಗೆ ಮತ್ತು ಸಿನಿಮಾ ಕಲಿಕೆಯವರಿಗೆ ಬಿಸ್ನೆಸ್ ವೈಸು ನಮ್ಮ ಚಿತ್ರರಂಗ ಈಗ ಬಿದ್ದಿರೋ ಪರಿಸ್ಥಿತಿ ನೋಡಿದ್ರೆ, ನೆಲ ಕಚ್ಚಿರೋ ಪರಿಸ್ಥಿತಿಯಲ್ಲಿ ಬಿಸ್ನೆಸ್ನ ಹೆಂಗೆ ಇಂಪ್ರೂವ್ ಮಾಡಬಹುದು, ಸಿನಿಮಾಗಳು ತೆಗೆದಾಗ ಅದು ಕ್ವಾಲಿಟಿ ಹೆಂಗಿರಬೇಕು, ಯಾವ ಥರ ಸಬ್ಜೆಕ್ಟ್ಗಳನ್ನ ತೆಗೆದ್ರೆ ಸಿನಿಮಾಗೆ ಯೂಸ್ ಆಗುತ್ತೆ, ಜನರು ಬರ್ತಾರೆ ಥಿಯೇಟ್ರಿಗೆ ಕನ್ನಡ ಸಿನಿಮಾ ನೋಡೋದಕ್ಕೆ ಅನ್ನೋದನ್ನು ತಲೆ ಉದ್ದೇಶ ಇಟ್ಕೊಂಡು ಮಾತ್ರ ಇದನ್ನು ರೆಡಿ ಮಾಡಿದ್ದೀವಿ. ಎಲ್ಲರೂ ಬೇರೆ ಭಾಷೆಯ ಕಲಾವಿದರಾಗಿರ್ಬೋದು ಅಥವಾ ಡೈರೆಕ್ಟರ್ಗಳಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ನೆಲಕ್ಕೆ ಬರ್ತಾ ಇರೋದು ಕೂಡ ಖುಷಿಯ ವಿಚಾರ ಸರ್. ಅದ್ರ ಬಗ್ಗೆ ಮಾತಾಡೋದಾದ್ರೆ ಅದೇ ಇಂಟರ್ನ್ಯಾಷನಲ್ ಫೆಸ್ಟಿವಲ್. ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಂದಾಗ ಏನಾಗುತ್ತೆ, ಒಂದಷ್ಟು ನಾವು ತಿಳ್ಕೊಳ್ಳೋವಂಥ ವಿಷಯಗಳಿಗೆ ಹೊರಗಡೆಯಿಂದನೂ ಕರೆಸಿ, ಸೊ ಯಾರು ಹಿಟ್ ಮಾಡಿರ್ತಾರೆ ಸಿನಿಮಾದಲ್ಲಿ ಏನೇನು ಹೈಲೈಟ್ಸ್ ಮಾಡಿರ್ತಾರೆ ಅಂಥವ್ರನ್ನ ಕರೆಸಿ ಇಲ್ಲಿ ನಮಗೆ ತಿಳಿಸುವಂಥದ್ದು ಕೆಲಸ ಮಾಡೋದೇ ಇದು ಶಾಲೆ. ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಒಂದು ಅಕಾಡೆಮಿ ಥ್ರೂ ಒಂದು ಶಾಲೆ ನಡೆಯುತ್ತೆ, ಅದನ್ನು ನಾವು ಮಾಡ್ತಾಯಿದ್ದೀವಿ. ಫೈನಲ್ ಡೇ ನನ್ನ ಪ್ರಕಾರ ನ್ಯಾಯವಾಗಿ ಯಾವ ಸಿನಿಮಾಗಳು ಅದ್ಭುತವಾಗಿದೆ ಅಂಥ ಸಿನಿಮಾಗಳಿಗೆ ಅವಾರ್ಡ್ ಸಿಗುತ್ತೆ. ಜೊತೆಗೆ ಕ್ಲೋಸಿಂಗ್ ಸೆರೆಮನಿ ಗವರ್ನರ್ ಮಾಡ್ತಾರೆ. ಸೊ ಅದನ್ನು ಈ ಸರ್ತಿ ನಾವು ವಾರ್ತಾ ಇಲಾಖೆಯಲ್ಲಿ ಮಾಡ್ತಾಯಿದ್ವಿ. ಯಾಕೆಂದರೆ ಅಲ್ಲಿ ಬ್ಯಾಂಕ್ವೆಟ್ ಹಾಲು, ವಿಧಾನಸೌಧ ಬ್ಯಾಂಕ್ವೆಟ್ ಹಾಲು ಸ್ವಲ್ಪ ರಿಪೇರಿ ಮಾಡ್ತಾಯಿದ್ದಾರೆ. ಅದರಿಂದಾಗಿ ನಾವು ಈಗ ಫೈನಲ್ ಕ್ಲೋಸಿಂಗ್ ಸೆರೆಮನಿ ವಾರ್ತಾ ಇಲಾಖೆಯಲ್ಲಿ ಮಾಡ್ತೀವಿ. ಇನ್ಫೆಂಟ್ರಿ ರೋಡ್ ಇಲ್ಲ, ಕ್ಲೋಸಿಂಗ್ ಸೆರೆಮನಿ ಬಂದು ಅಷ್ಟೇ ಆಗುತ್ತೆ, ಅಷ್ಟು ಸಿಂಪಲಾಗಿರುತ್ತೆ. ಗವರ್ನರ್ ಬರೋದರಿಂದ ಗವರ್ನರ್ ಇರ್ತಾರೆ, ಒಬ್ಬರು ಯಾರಾದರೂ ರಾಜಕೀಯದ ಗೆಸ್ಟ್ಗಳು ಇರಬಹುದು, ಜೊತೆಗೆ ಅವಾರ್ಡೀಸ್ ಇರ್ತಾರೆ, ಫಿಲ್ಮ್ ಮೇಕರ್ಸ್ ಇರ್ತಾರೆ, ಜ್ಯೂರೀಸ್ ಇರ್ತಾರೆ. ಇದೆಲ್ಲ ಹೊರತು ನಾನಿರ್ತೀನಿ ಅಷ್ಟೇ. ಸರ್, ಏನೇ ಒಂದು ಪ್ರೋಗ್ರಾಮ್ ಅಂತ ಮಾಡುವಾಗ ಪ್ಲಸ್ ಆ್ಯಂಡ್ ಮೈನಸ್ ಎಲ್ಲವೂ ಇದ್ದೇ ಇರುತ್ತೆ. ಒಂದಷ್ಟು ಜನ ಹೋಗಲಿದೆ, ಒಂದಷ್ಟು ಜನ ತೆಗೆದಿದ್ದಾರೆ. ಈಗ ಗಮನಿಸ್ತಾ ಇದ್ರೆ ಸ್ವಲ್ಪ ಪಾಸಿಟಿವ್ಗಿಂತಲೂ ನೆಗೆಟಿವ್ ಚರ್ಚೆ ಮಾಡೋರು ಜಾಸ್ತಿ ಇದ್ದಾರೆ ಅಂತ ಅನಿಸ್ತಾ ಇದೆ. 3 ದಿನಗಳ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಾ. ಕರೆಕ್ಟಾಗಿ ಒಂದು ಮಾತು ಹಿಂಗೆ ಹೇಳೋರು ಏನು ಹೇಳ್ತೀರಿ ಸರ್? ನಿಮ್ಮ ಕಡೆ ಒಂದು ಖಡಕ್ಕಾಗಿ ಹೇಳ್ತೀನಿ ಅಂದರೆ ನೋಡಿ, ಪಾಸಿಟಿವ್ ಇದೆ, ನೆಗೆಟಿವ್ ಜಾಸ್ತಿ ನೆಗೆಟಿವೇ ಕೇಳಿ ಬರ್ತಾ ಇದೆ. ಇಗ್ನೋರ್ ಮಾಡಿದ್ರು ನಮ್ಮನ್ನು, ಅದು ಇದು ಅನ್ನೋ ಚರ್ಚೆಗಳು. ನೋಡಿ, ನಮ್ಮ ಮನಸ್ಥಿತಿಗಳೇ ಆ ಥರ ಆಗಿಬಿಟ್ಟಿದೆ. ಈಗ ನಾನು ಅದಕ್ಕೆ ಒಂದು ನಿದರ್ಶನ ಕೊಟ್ಟೆ. ನಾನು ಪ್ರೆಸಿಡೆಂಟ್ ಆಗಿ 3 days ಆಗಿತ್ತು ಲಾಸ್ಟ್ ಇಯರ್. ಖುದ್ದಾಗಿ ನಾನೇ ವಿಧಾನಸೌಧ ಮುಂದೆ ಹೋಗಿ ಇದೇ ಥರ ವೈಟ್ ಚೇರ್ ಮೇಲೆ ನಾನು ಕೂತ್ಕೊಂಡಿದ್ದೆ. ಯಾಕೆ ಒಬ್ಬ ಆಡಿಯನ್ಸ್ ಆಗಿ, ಒಬ್ಬ ಸಿನಿಮಾದವನಾಗಿ ನಾನು ಹೋದೆ. ನನ್ನ ನೋಡಿ ಇಮಿಡಿಯೇಟ್ ಕರೆದ್ರು ಹೊರಗಡೆ. ಯಾಕೆಂದ್ರೆ ನನಗೇನು ಜವಾಬ್ದಾರಿ ಕೊಟ್ಟಿರಲಿಲ್ಲ. ಆಗ ನಾನು ಹೋಗಿ ಎಂಡ್ ಟೈಮಲ್ಲಿ ಕ್ಲೆಮ್ಸಿ ಮಾಡೋಕ್ಕೆ ನನಗೂ ಇಷ್ಟ ಇರಲಿಲ್ಲ. ಅದು ನಮ್ಮ ಆಸಕ್ತಿ. ನೋಡಿ, ನಾನು ಒಂದು ಮಾತು ಹೇಳ್ತೀನಿ. ಬಿಗಿನಿಂಗ್ ಸ್ಟೇಜಲ್ಲಿ ಈ ಫಿಲ್ಮ್ ಫೆಸ್ಟಿವಲ್ ಇಂಟರ್ನ್ಯಾಷನಲ್ ಶುರು ಆದಾಗ ನೀವು ಅಕ್ರಿಟೇಷನ್ ಆಗಲಿ ರಿಜಿಸ್ಟ್ರೇಷನ್ ತೆಗೆದು ನೋಡಿದ್ರೆ 400, 300, 500, 600 ಆಗಿನ ಕಾಲಕ್ಕೆ 16 ವರ್ಷದ ಹಿಂದೆ ನಿಮ್ಮ ಲೆಕ್ಕ ಇಲ್ಲ, ಆಲ್ಮೋಸ್ಟ್ 18-20 years ಅನಿಸುತ್ತೆ. ಈಗ ಬರೀ ರಿಜಿಸ್ಟ್ರೇಷನ್ನೇ 3,500 ಆಗಿದೆ. ಆಮೇಲೆ ಈ ಒಂದು 20 ವರ್ಷದಲ್ಲಿ ಬೆಂಗಳೂರು ಎಷ್ಟು ಬೆಳೆದಿದೆ. ಒಂದು ಇನ್ವಿಟೇಷನ್ನೇ ನೀವು ತೊಗೊಳ್ಳಿ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬೆಂಗಳೂರಲ್ಲಿ ಒಂದು ದಿವಸಕ್ಕೆ 2 ಇನ್ವಿಟೇಷನ್ ಕೊಡೋಕ್ಕಾಗೋದು. ಸಾಧ್ಯನಾ ಇಷ್ಟು ಜನ ಕೊಡೋದಕ್ಕೆ? ಅದಕ್ಕೆ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ, ಒಂದು ಟಾರ್ಗೆಟ್ನ ಇಟ್ಕೊಂಡಿದ್ದೀವಿ. ಒಂದು ಅಷ್ಟು ಪೋಸ್ಟಲ್ಲಿ ಹೋಗಬೇಕು, ಒಂದಷ್ಟು ಪರ್ಸನಲಾಗಿ ಇಂಥವ್ರನ್ನ ಇನ್ವೈಟ್ ಮಾಡಲೇಬೇಕು, ಇನ್ನೊಂದಷ್ಟು ನಮ್ಮ PROಗಳಿದ್ದಾರೆ ಅವ್ರ ಹತ್ರ ಕಳಿಸ್ತೀವಿ. ಇದು ಇನ್ವಿಟೇಷನ್ ಪ್ರಕಾರವಾಗಿ. ಅದನ್ನು ಹೊರತುಪಡಿಸಿ ಎಲ್ರಿಗೂ ಮುಂಚೆನೇ ಮಾಹಿತಿ ಇರುತ್ತೆ. ಯಾಕೆಂದರೆ ಜನವರಿ 6ನೇ ತಾರೀಕು ಅನೌನ್ಸ್ ಆಯಿತು ಫೆಸ್ಟಿವಲ್ ಇದೇ ಬೃಹತ್ ಮೆಟ್ಲ ಮೇಲೆ ಆಗುತ್ತೆ ಅಂತ. ತಿರ್ಗಿ 12ನೇ ತಾರೀಕು ಮತ್ತೆ ನಾನು ಅನೌನ್ಸ್ ಮಾಡಿದೆ ಏನೇನು ಕಾರ್ಯಕ್ರಮ ನಡೆಯುತ್ತೆ ಅಂತ. ಅದಾದಮೇಲೆ ಮತ್ತೆ 28ನೇ ತಾರೀಕು ಅನೌನ್ಸ್ ಮಾಡಿದ್ವಿ. ಇದಕ್ಕೆ ಮುಂಚೆ ಇನ್ವಿಟೇಷನ್ಗಳು ತಲುಪಿದೆ, ಎಲ್ಲರಿಗೂ ಪಾಸ್ಗಳು ಹೋಗಿದೆ. ಎಲ್ರಿಗೂ ಪಾಸ್ಗಳು ತೊಗೊಳಕ್ಕೆ ನೂರಾರು ಜನ ಬಂದಿದ್ದರು ನಮ್ಮ ಆಫೀಸ್ಗೆ. ಎಲ್ರಿಗೂ ಗೊತ್ತು ಯಾವತ್ತು ಫೆಸ್ಟಿವಲ್ ನಡೆಯುತ್ತೆ ಅಂತ. ಬರೋದ್ರಲ್ಲಿ ತಪ್ಪಿಲ್ಲ. ಅದರ ಕೆಲವು ಸಂದರ್ಭಗಳಲ್ಲಿ ಏನು ಪ್ರೋಟೋಕಾಲ್ ಅಂತಲ್ಲ, ದೊಡ್ಡ ದೊಡ್ಡ ಕಲಾವಿದರು ಈಗ ನಾನು ಸುಮ್ಮನೆ ಕರೆದುಬಿಟ್ರೆ ಬರ್ತಾರಾ? ಇನ್ವಿಟೇಷನ್ನೇ ಕೊಡ್ತೀನಿ, ಬರ್ತಾರಾ? ಅಂದರೆ ಒಗ್ಗಟ್ಟಿಲ್ಲ, ಒಗ್ಗಟ್ಟು ಪ್ರಶ್ನೆ ಬರಲ್ಲ. ಇಲ್ಲಿ ಕಷ್ಟ ಆಗತ್ತೆ. ಎಲ್ಲರೂ ಅಲ್ಲಿ ಎಲ್ಲರೂ ದೊಡ್ಡವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ.
ಬಂದು ಅವ್ರನ್ನ ಅಲ್ಲಿ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಸರಿ ಸರ್, ಈಗ ನೀವು ಮೇಂಟೈನ್ ಮಾಡೋದು ಕಷ್ಟ, ಆವಾಗಲೇ ಅದನ್ನೇ ಹೇಳಿದ್ರಿ, ಕ್ಯಾಶುವಲ್ ಆಗಿ ಕೇಳಿದ್ರೆ ಮೇಂಟೈನ್ ಮಾಡೋದು ಕಷ್ಟ ಅಂತ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೂ ನೀವು ಮೊದಲೇ ಹೇಳ್ಬಿಡ್ಬೋದಿತ್ತು, ಸರ್ ಈ ಥರ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ, ಪ್ರೋಟೋಕಾಲ್ ಆಗುತ್ತೆ, ಸಮಸ್ಯೆ ಆಗುತ್ತೆ, ಅವ್ರನ್ನೆಲ್ಲರೂ ಕರೆದು ವೇದಿಕೆ ಮೇಲೆ ಕೂರಿಸ್ಬೇಕಾಗುತ್ತೆ, ಒಬ್ರಿಬ್ರಿಗೆ ಅವ್ರಿಗೂ ಬೇಸರ ಆಗುತ್ತೆ ಅಂತ. ಅವರು ಕಲಾವಿದ್ರ ಬಗ್ಗೆ ನೆಟ್ಟು ಬೋಲ್ಟ್ ನಮ್ಮ ಹತ್ರ, ಯಾಕಂದರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಇವತ್ತಿರುತ್ತೆ ನಾಳೆ ಹೋಗ್ತಾರೆ ಅವರು ಕೂಡ, ಆಯಿತಾ. ಅವರು ನೆಟ್ಟು ಬೋಲ್ಟ್ ನಮ್ಮ ಕೈಯಲ್ಲಿದೆ ಅನ್ನೋದು ಒಂಥರ ಧಮಕಿ ಹಾಕ್ದಂಗೆ ಫೀಲ್ ಇದೆ ಅಂತ ಒಂದಷ್ಟು ಕಲಾವಿದರು ಹೇಳ್ತಿದ್ದಾರೆ. ನಾನು ಮಾತಾಡ್ಸ್ತಂತೆ ಅಂತೆ ಅವರೆಲ್ಲರೂ ಕೂಡ ಆ ಥರ ಮಾತಾಡ್ಬಾರ್ದು. ಹೇಳಿದ್ದಾರೆ ನನಗೆ ಲಿಸ್ಟ್ ಕೊಡಿ. ನಾವು ಒಂದಷ್ಟು ಎಲ್ಲರೂ ನಾವು ಒಂದು 10,000 ಕಲಾವಿದರು ಇದ್ದೀವಿ, ಯಾರು ಎಷ್ಟು ಜನ ಹೇಳಿದ್ದಾರೆ ಮಾತಾಡಬೇಕು ಅನ್ನೋ ಥರ ನೋಡಿ. ಇದು ಸುಮ್ಮನೆ ಪ್ರಚಾರಕ್ಕೆ ಏನದು ಇದನ್ನು ಕ್ರಿಯೇಟ್ ಮಾಡೋದಕ್ಕೆ ಏನೋ ಒಂದು ಏನು ಹೇಳ್ತಾರೆ, ನಿಮ್ಮಲ್ಲಿ ಒಂದು ಹೇಳ್ತಾರಲ್ಲ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕೆ, ಅದಕ್ಕೆ ಅಂತಲೇ ಒಂದು ಟೀಮ್ ಇರುತ್ತೆ, ಎಲ್ಲ ವರ್ಗದಲ್ಲೂ ಇರುತ್ತೆ ಅಲ್ವಾ. ಅದು ಇದನ್ನು ಕ್ರಿಯೇಟ್ ಮಾಡ್ತಾರೆ. ಅದನ್ನು ಯಾಕೆ ಹಂಗೆ ಅನ್ಕೋಬೇಕು? ಧಮಕಿ ಅಲ್ಲ ಹಂಗಂದ್ರೆ ಹೆಂಗೆ ಧಮಕಿ ಹೆಂಗಕ್ಕೆ ಸಾಧ್ಯ? ಅಷ್ಟು ಜನರನ್ನ ಅಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡಿ ನಮಗೋಸ್ಕರ, ನಮ್ಮ ಸಿನಿಮಾ ಇಂಡಸ್ಟ್ರಿಗೋಸ್ಕರ ವಿಧಾನಸೌಧ ಮುಂದೆನೇ ಜಾಗ ಕೊಟ್ಟು ಎಲ್ಲರೂ ಬಂದು ದೊಡ್ಡದಾಗಲಿ ಅಂತ ಬಯಸೋರು ಧಮಕಿ ಯಾಕೆ ಹಾಕ್ತಾರೆ? ನೀವು ಮನವರಿಕೆ ಮಾಡ್ಬೋದಿತ್ತಲ್ಲ ಸರ್? ಮನವರಿಕೆನೇ ಅಂದ್ಕೊಳ್ಳಿ. ಅಲ್ಲ ಸರ್, ಹಿಂಗೆ ಪ್ರೋಟೋಕಾಲ್ ಆಗುತ್ತೆ, ಎಲ್ಲರನ್ನೂ ಕರೆಯೋಕ್ಕೆ ಕಷ್ಟ ಆಗುತ್ತೆ ಅಂತ ಮೊದಲೇ ಹೇಳಿದ್ರೆ ಅವ್ರ ವೇದಿಕೆ ಯಾರಿಗೆ ಹೇಳ್ಬೇಕು ಅಂತ ನೀವು ಹೇಳ್ತಾ ಇರೋದು? ಡಿ ಕೆ ಶಿವಕುಮಾರ್ ಇದೆಲ್ಲರಿಗೂ ಇಡೀ ಪ್ರಪಂಚಕ್ಕೆ ಗೊತ್ತಿರೋ ವಿಷಯ ಅಲ್ವಾ. ಹೌದು, ಬಟ್ ಅದು ಮಾತಾಡಿದ ತಪ್ಪಲ್ಲ. ಅವರು ಅದಕ್ಕೋಸ್ಕರ ಏನು ಮಾತಾಡಿದ್ದು ಅಂತ ನೀವು ಹೆಂಗೆ ಹೇಳ್ತೀರಾ? ಅವ್ರು ಏನು ಹೇಳಿದ್ದು, ಕಲಾವಿದರು ಕಮ್ಮಿ ಆಗಿದ್ದಾರೆ ಇಲ್ಲಿ, ಇನ್ನೂ ಕಲಾವಿದರು ಬರಬೇಕು, ನಾಟ್ ಓನ್ಲಿ ಕಲಾವಿದರು, ಡಿಸ್ಟ್ರಿಬ್ಯೂಟರ್ಸು, ಎಕ್ಸಿಬಿಟರ್ಸು ಎಲ್ಲರೂ ಬಂದಾಗ ಇನ್ನೂ ತುಂಬ ದೊಡ್ಡದಾಗಿ ನಡೆಯುತ್ತೆ ಅನ್ನೋದನ್ನು ವಿಷಯ ಹೇಳಿದ್ದಾರೆ. ಸರ್, ಒಂದು ಪ್ರೋಗ್ರಾಮ್ ಅದ್ಭುತವಾಗಿ ನಡೆಯುವಾಗ ಕಾಲೆಳೆಯೋರು ಇರ್ತಾರೆ, ಕಾಲೆಳೆಯೋರಿಗೆ ಫೈನಲಿ ಸಾಧಕೋಕಿಲ್ಲ ಸರ್, ಏನು ಹೇಳಿ ಪ್ರಯೋಜನ ಇಲ್ಲ. ಒಂದು ಕಾರ್ಯಕ್ರಮ ಕಾಲು ಎಳೆಯೋದು ಅಂತಲ್ಲ, ಅದರಲ್ಲಿ ಏನೋ ಹುಡುಕಿ ಬರೀ ಆ ಕೆಟ್ಟದನ್ನೇ ಪ್ರೊಜೆಕ್ಟ್ ಮಾಡೋದ್ರಲ್ಲಿ ಏನಾಗ್ಬೋದು, ಒಂದು ಕಾರ್ಯಕ್ರಮ ಹಾಳಾಗ್ಬೋದು, ಒಂದು ಅದನ್ನು ನಿಯೋಜಿಸಿದವ್ರ ಹೆಸರು ಹಾಳು ಮಾಡ್ಬೋದು, ಇನ್ನೇನು ಮಾಡೋಕ್ಕೆ ಸಾಧ್ಯ? ಹಂಗೆ ತಗೊಳ್ಳದೆ ಎಲ್ಲವನ್ನೂ ಇಲ್ಲ ಹಿಂಗಾಗಿದ್ರೆ ಓಕೆ, ಅದಕ್ಕೆ ಮುಂದಕ್ಕೆ ಅದಕ್ಕೊಂದು ಸೊಲ್ಯೂಷನ್ ಹುಡ್ಕೊಂಡು ಮುಂದೆ ಎಲ್ಲಿ ಬೇರೆ ಕಡೆ ಮಾಡಬೇಕಾ, ಇಂಡೋರ್ ಸ್ಟೇಡಿಯಮಲ್ಲಿ ಮಾಡಬೇಕಾ, ಎಲ್ಲರೂ ಕರೆದಾಗ ಬರ್ತಾರಾ? ಆವಾಗಲೂ ಬರಲಿಲ್ಲ ಅಂದರೆ ಆಮೇಲೆ ನೋಡೋಣ, ಒಂದು ಸ್ಟೇಡಿಯಮಲ್ಲಿ ಮಾಡಬೇಕಾ, ಅದನ್ನು ಹೆಂಗೆ ಮಾಡೋಣ ಅಂತೇಳಿ ನಾವು ನೋಡ್ಕೋಬೇಕು ಹೊರತು ಅದನ್ನು ಒಂದು ಪ್ರಾಬ್ಲಮ್ ಅಂತ ಕ್ರಿಯೇಟ್ ಮಾಡಿ ಅದೇ ದೊಡ್ಡ ವಿಷಯ ಮಾಡ್ಕೊಂಡು ಕೂತ್ರೆ ಕೆಲಸನೇ ಆಗಲ್ಲ, ಏನೂ ಆಗಲ್ಲ. ಇನ್ನೂ ಎಲ್ಲವೂ ಒಬ್ರಿಗೊಬ್ರಿಗೆ ಮನಸ್ತಾಪ ಆಗುತ್ತೆ, ಇದು ಕ್ರೋಧ ಬೆಳೆಯುತ್ತೆ, ದ್ವೇಷ ಬೆಳೆಯುತ್ತೆ, ಒಬ್ರಿಗೊಬ್ರಿಗೆ ಫೈನಲ್ ಆಗಿ ಏನೇನು ಆಗ್ಬೋದು. ಸರ್, ಫೈನಲಿ ಕೊನೆಯ ಪ್ರಶ್ನೆ, ನಮ್ಮ ಕಲಾವಿದರ ನಡುವೆ ಒಗ್ಗಟ್ಟಿದೆ ಅಂತ ಅನಿಸಿದೆ ನಿಮಗೆ? ಖಂಡಿತ ಒಗ್ಗಟ್ಟಿದೆ. ಈ ನಡುವೆ ಯಾರೋ ಒಬ್ರಿಗೊಬ್ರು ಸಿಗ್ತಾ ಇಲ್ಲ ಅಷ್ಟೇ. ಆ ಒಂದು ವೇದಿಕೆ ಫಸ್ಟು ಕಲಾವಿದರನ್ನ ಸೇರಿಸುವಂಥ ಒಂದು ವೇದಿಕೆ ಆಗಬೇಕು. ನಾಯಕತ್ವದ ಕೊರತೆ ಇದೆ, ನಾಯಕರು ಇಲ್ಲ. ಯಾಕೆ ಮಾಡ್ಕೊಂಡಿಲ್ಲ ನೀವು? ಒಬ್ಬರನ್ನ ನೀವೇ ಹೀಗೆ ಮಾಡ್ಕೋಬೋದು, ಸಿಗಲ್ಲ. ಅದನ್ನೇ ನಾನು ಹೇಳಿದ್ದು. ಫಸ್ಟು ಯಾರೋ ಇದನ್ನು ದೊಡ್ಡವರು ಸೇರಿ, ನಮ್ಮ ಇದು ವಾಣಿಜ್ಯ ಮಂಡಳಿಯವರು ಸೇರಿ, ಕಲಾವಿದರ ಸಂಘದವ್ರು ಸೇರಿ, ಡೈರೆಕ್ಟರ್ಸ್ ಅಸೋಸಿಯೇಷನ್ ಸೇರಿ, ಮತ್ತು ಎಲ್ಲ ಎಕ್ಸಿಬಿಟರ್ಸ್ ಎಲ್ಲ ಸೇರಿ ಇದಕ್ಕೊಂದು ವೇದಿಕೆ ಕ್ರಿಯೇಟ್ ಮಾಡಿ, ಅಲ್ಲಿ ಯಾರಪ್ಪ ಇದ್ರ ಮೇಲೆ ಅಂಬರೀಷನವ್ರು ನಮ್ಮ ಜೊತೆ ಇಲ್ಲ, ರಾಜ್ಕುಮಾರ್ ಸರ್ ಇಲ್ಲ, ವಿಷ್ಣುವರ್ಧನ್ ಸರ್ ಇಲ್ಲ, ಯಾರೂ ಇಲ್ಲ, ಲೀಡರ್ ಯಾರು ಅನ್ನೋದನ್ನು ಮಾಡಿ, ಅವಾಗ ಏನಾಗುತ್ತೆ, ಏನೂ ಬೇಕಾಗಿಲ್ಲಮ್ಮ, ಒಂದು ಜಾಗದಲ್ಲಿ ಹೋಗಿ ಇನ್ವಿಟೇಷನ್ ಅಲ್ಲಿ ಕೊಟ್ಬಿಟ್ರೆ ಅದಾಗದೇ ಹೋಗುತ್ತೆ, ಎಲ್ಲವೂ ಸುಲಭ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಈಗ ಡಿ ಕೆ ಸಾರು ಅವ್ರ ಕಣ್ಣಿಗೆ ನೋಡಿದಾಗ ಕಲಾವಿದರು ಕಾಣಿಸಿಲ್ಲ, ಅವ್ರ ಕಣ್ಣು ಮುಂದೆ ಯಾರು ಅಂತ ನೋಡಿದಾಗ ಅವ್ರ ಎಣಿಕೆ ಎಷ್ಟು ಕಾಣಿಸಿದೆ, ಅದಕ್ಕೆ ಆ ಮಾತನ್ನ ಹೇಳಿದ್ದಾರೆ. ಅದನ್ನು ತಪ್ಪು ತಿಳ್ಕೋದ್ರ ಬದಲು ಮುಂದಕ್ಕೆ ನಾವೆಲ್ಲ ಅದನ್ನು ಆಮೇಲೆ ಪುನಃ ಮಾಧ್ಯಮದವ್ರು ಕೇಳಿದ ಸಂದರ್ಭದಲ್ಲಿ ನನಗೆ ಅನಿಸ್ತು ನಾನು ಹೇಳಿದೆ ಅಂತ ಪುನಃ ಅವ್ರು ಅದೇ ರೀತಿ ಹೇಳ್ತಿದ್ದಾರೆ, ಎಲ್ಲೋ ಮಾತಿನ ಬರದಲ್ಲಿ ಹೇಳಿದೆ ಅಂತ ಹೇಳ್ತಿಲ್ಲ, ಅಷ್ಟಲ್ಲಿ ನೀವು ಹೇಳ್ಬೋದಿತ್ತಲ್ವಾ ಅಂತ ನಾವು ಕೇಳ್ತಿರೋದು. ಅಂದರೆ ನಾವು ಕರೆಯೋಕೆ ಆಗ್ತಿರ್ಲಿಲ್ಲ, ಕರೆದ್ರೆ ಸಮಸ್ಯೆ ಆಗ್ತಿತ್ತು ಅಂತ ನೀವು ಅವ್ರ ಮನವರಿಕೆ ಮಾಡಲಿಲ್ಲ ಯಾಕೆ ಅನ್ನೋದು ಪ್ರಶ್ನೆ ಅಷ್ಟೇ ಸರ್ ಎಲ್ಲರದು. ಇದು ಪ್ರೋಟೋಕಾಲಲ್ಲಿ ಎಲ್ಲರೂ ವೇದಿಕೆ ಮೇಲೆ ಕರೆಯೋದಕ್ಕೆ ಆಗಲ್ಲ ಅನ್ನೋದು, ಅದು ಎಲ್ಲೋ ವಾಡಿಕೆಯಲ್ಲಿ ಬಂದಿರೋದು. ಅವರು ಏನು ಹೇಳಿದ್ದಾರೆ, ಸಿನಿಮಾದವ್ರು ಜಾಸ್ತಿ ಬರಬೇಕು ಅಂತ ಹೇಳಿದ್ದಾರೆ, ಬನ್ನಿ, ಇದನ್ನ ಯಾಕೆ ಸಮಸ್ಯೆ ಮಾಡ್ತೀರಾ, ಬನ್ನಿ ಅಲ್ವಾ. ಸರಿ ಬೇಡ, ಈಗ ನಾನು ಹೇಳ್ತೀನಿ, ಸಾಧುಕೋಕಿಲ್ಲ ಸ್ಟೇಜ್ ಮೇಲೆ ಬರೆದವ್ರು ಚಿಂತೆ ಇಲ್ಲ, ಬರ್ತೀವಲ್ಲಿ ಕೂತ್ಕೊತೀವಿ, ನಾವು ನೆಲದ ಮೇಲೆ ಕೂತ್ಕೋತೀವಲ್ಲ, ಮೆಟ್ಲುಗಳ ಮೇಲೆ ಕೂತ್ಕೋತೀವಿ, ನೆಲದ ಮೇಲೆ ಕೂತ್ಕೊತೀವಿ. ಸಿಂಪಲಾಗಿರೋರು ಸಿಂಪಲಾಗಿ ಯೋಚನೆ ಮಾಡ್ತಾರೆ, ನಾವು ಹಿಂಗೇ ಇರಬೇಕು ಅನ್ನೋರು ಹಂಗೆ ಯೋಚನೆ ಮಾಡ್ತಾರೆ. ಅಂಥವ್ರು ಬರೋಕ್ಕೂ ಆಗಲ್ಲ, ಅಂಥವ್ರನ್ನ ಕರೆಯೋಕ್ಕೂ ಆಗಲ್ಲ. ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292
ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.